ಸೊ ಹೀಗೆ ನಾಟಿ ಶೈಲಿಯ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಈ ಥರ ಸಖತ್ತಾಗಿ ಬಂದಿದೆ. ತುಂಬಾ ಮೆತ್ತಗೂ ಬಂದಿಲ್ಲ, ತುಂಬ ಉಡುಡಿಯಾಗೂ ಬಂದಿಲ್ಲ, ಸಾಫ್ಟಾಗಿ ಕ್ಲೀನಾಗಿ ಬೆಂದಿದೆ. ನೋಡಿ, ಚಾಪ್ಸ್ ಜೊತೆಗೆ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ನೋಡಿ, ನೀವು ಟ್ರೈ ಮಾಡಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಚಿಕನ್ ಬಿರಿಯಾನಿ, ನಾಟಿ ಶೈಲಿಯ ಚಿಕನ್ ಬಿರಿಯಾನಿ. ಸೊ ನಾನು ಬೆಣ್ಣೆ ಹಾಕಿದ್ದೀನಿ, ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಮತ್ತು ಎಲ್ಲ ಮಸಾಲ ಬರುತ್ತಲ್ಲ, ಪಲಾವ್ ಎಲೆಯ ಮಸಾಲ ಎಲ್ಲ ಅದೆಲ್ಲ ಹಾಕಿದ್ದೀನಿ. ನಂತರ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾವು ರುಬ್ಬಕ್ಕೂ ಹಾಕೋದ್ರಿಂದ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಒಗ್ಗರಣೆಗೆ ಅಂತ ಅಷ್ಟೇ. ಮತ್ತು ಈರುಳ್ಳಿ, ನಾನು 2 ಈರುಳ್ಳಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಹಸಿ ಇರೋದು ಬೇಡ, ರಾ ಸ್ಮೆಲ್ ಹೋಗಬೇಕು. ಸೊ ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ, ಗಮ್ ಅಂತ ಇರುತ್ತೆ. ಮತ್ತು ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಸೊ ಒಂದೇ ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ನಾನು ನಾಟಿ ಟೊಮ್ಯಾಟೊ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಒಂದು ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಆದರೆ 2 ಹಾಕ್ಕೊಳ್ಳಿ. ನಂತರ ಕ್ಲೀನಾಗಿ ತೊಳೆದಿಟ್ಕೊಂಡಿರೋಂಥ ಚಿಕನ್ಗಳು ಹಾಕ್ಕೊಳ್ಳಿ, ಅರಿಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಒಳ್ಳೆ ಫ್ರೈ ಕೊಡಿ, ಮಿಕ್ಸ್ ಮಾಡಿ ಚೆನ್ನಾಗಿ. ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕು, ಚಿಕನಲ್ಲಿರೋ ನೀರಿನಂಶ ಎಲ್ಲ ಹೋಗಬೇಕು, ಅಷ್ಟು ಚೆನ್ನಾಗಿ ಇದಾಗಬೇಕು, ಫ್ರೈ ಆಗಬೇಕು, ಡ್ರೈ ಆಗಬೇಕು. ನಂತರ ನಾನು 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಕೊಡಿ, ಯಾವುದೇ ಒಂದು ಮಸಾಲ ಹಾಕಿದ್ರು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ನಂತರ ನಾನು ಚಿಕನ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಸಾಕು ಅನಿಸುತ್ತೆ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನು 1.5 ಸ್ಪೂನಷ್ಟು ಚಿಕನ್ ಬಿರಿಯಾನಿ ಪೌಡರ್ ಹಾಕ್ಕೊಳ್ಳಿ. ಸೊ ನಾವು ಏನೇನು ರುಬ್ಕೊಳ್ಳೋಕ್ಕೆ ಅಂತಂದರೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಧನಿಯಾ ಪೌಡ್ರು, ಈ 5 ಐಟಮ್ಸು ರುಬ್ಕೊಳ್ಳಿ. ಜೊತೆಗೆ ಈರುಳ್ಳಿ, ನಾನು ಇಲ್ಲಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಸೊ ಇಷ್ಟನ್ನು ನಾವೇನು ಮಾಡ್ಕೋಬೇಕು, ರುಬ್ಕೋಬೇಕು. ಸೊ ಅಷ್ಟು ರುಬ್ಕೊಂಡು ಬರೋಷ್ಟಿಗೆ ಇಲ್ಲಿ ಚಿಕನ್ನು ಚೆನ್ನಾಗಿ ಬೆಂದಿದೆ, ನೀರೆಲ್ಲ ಇಲ್ಲಿ ಇಮ್ರಿದೆ ಅಂತ ಹೇಳ್ಬೋದು, ನೀರೆಲ್ಲ ಡ್ರೈ ಆಗಿದೆ. ಸೊ ಇವಾಗ ನಾವು ರುಬ್ಕೊಂಡಿರೋಂಥ ಮಸಾಲಾನ ಅದಕ್ಕೆ ಹಾಕ್ಬಿಟ್ಟು ಸೊ ಚೆನ್ನಾಗೊಂದು ಫ್ರೈ ಕೊಡಿ. ನಾನು ಇಲ್ಲಿ 2 ಥರ ರುಬ್ಕೊತೀನಿ, 2 ವಿಧವಾಗಿ ಡಿವೈಡ್ ಮಾಡಿ ಪಾರ್ಟಿಷನ್ ಮಾಡಿಬಿಟ್ಟು ರುಬ್ಕೊತೀನಿ. ಅದಷ್ಟು ಹಾಕಿ ಲೋ ಫ್ಲೇಮಲ್ಲಿ ಇಡಿ, ಅದು ಬೇಯ್ತಾ ಇರಲಿ. ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ, ಪುದೀನ, ಮತ್ತು ಒಂದು 2 ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ. ಒಳ್ಳೆಯದು, ಶುಂಠಿ ತಿನ್ನೋದ್ರಿಂದ ಏನು ತಪ್ಪಾಗಲ್ಲ, ಆರೋಗ್ಯಕ್ಕೂ ಒಳ್ಳೆಯದು. ಸೊ ಅದನ್ನು ರುಬ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಮತ್ತು ಉಪ್ಪು, ಖಾರ ಎಲ್ಲ ನೋಡಿ, ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಅದು ಬೇಯ್ತಾ ಇರುತ್ತೆ, ನೀರು ಕುದೀತಾ ಇದೆ. ಸೊ ಇಲ್ಲಿ ಅಕ್ಕಿ ನೆನೆಸಿಟ್ಕೊಂಡಿದ್ದೀನಿ, ಬೇಗ ಆಗೋಗ್ಬಿಡುತ್ತೆ ಅಂತ ಅಷ್ಟೇ. ನೀರು ಬಿಸಿ ಇರೋದ್ರಿಂದ ಬೇಗನೆ ಕುದಿ ಬಂದುಬಿಡುತ್ತೆ. ಸೊ ಅಕ್ಕಿ ನೆಂದಿರೋದ್ರಿಂದ ಬೇಗನೆ ಬೆಂದೋಗುತ್ತೆ ಅಕ್ಕಿ ಅಂತ. ಸೊ ಈ ಥರ ಬಿಸಿ ಬಿಸಿಯಾದ ರುಚಿಕರವಾದ ನಾಟಿ ಶೈಲಿಯ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಹೀಗೆ ಚಿಕನ್ ಬಿರಿಯಾನಿ ರೆಡಿಯಾಗಿದೆ, ನಾಟಿ ಶೈಲಿ ಚಿಕನ್ ಬಿರಿಯಾನಿ ಅಂತ ಹೇಳ್ಬೋದು. ಮತ್ತು ನಂದು ಎಲ್ಲ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಕುಕ್ಕಿಂಗ್ದು. ನೋಡಿ, ನಂಗೆ ಸಪೋರ್ಟ್ ಮಾಡಿ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.